ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನನ್ನ ಭಾವನೆ. ನಾನಿವತ್ತು 2ನೇ ಆಷಾಢ ಸೋಮವಾರದ ಶಿವನ ಪೂಜೆಯ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರೂ ಮಾಡಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಒಂದೊಂದು ಆಷಾಢ ಶ್ರಾವಣದಲ್ಲಿ ಪ್ರತಿ ಒಂದೊಂದು ದಿನವೂ ಒಂದೊಂದು ದೇವತೆಗೆ ಶ್ರೇಷ್ಠವಾದ ದಿನ. ಅದೇ ರೀತಿಯಾಗಿ ಆಷಾಢದಲ್ಲಿ ಲಕ್ಷ್ಮಿಗೂ ಶ್ರೇಷ್ಠವಾದ ದಿನ, ಅದೇ ರೀತಿ ಶಿವನಿಗೂ ಶ್ರೇಷ್ಠವಾದ ದಿನ. ನಾನಿವತ್ತು ಯಾವ ರೀತಿ ಮಾಡ್ತೀನಿ ಅಂತ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ದೇವ್ರ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು, ಅದಾದಮೇಲೆ ನೀಟಾಗಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು, ದೇವರಿಗೆಲ್ಲ ಗಂಧ ಅರಿಶಿನ ಕುಂಕುಮ ವಿಭೂತಿಯಿಂದ ಅಲಂಕಾರ ಮಾಡಿ, ಹೂವಿನಿಂದ ಅಲಂಕಾರ ಮಾಡಿ, ದೀಪಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡು, ಅದಾದಮೇಲೆ ದೀಪ ಎಣ್ಣಿಸಿ ಹೂವಿನಿಂದ ಅಲಂಕಾರ ಎಲ್ಲ ಆಗಿರ್ತದೆ. ದೀಪ ಎಣ್ಣಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಭಗವಾನ್ ಹತ್ರದ ಭಗವಂತಗೆ ಕೈಯಲ್ಲಿ ಅಕ್ಷತೆ ಹೂವು ಹಿಡ್ಕೊಂಡು ಆ ಶಿವಪ್ಪನ ಸಂಕಲ್ಪ ಮಾಡ್ಕೊಂಡು ಕೇಳಬೇಕು. ನಿಮ್ಮ ಕುಲದೇವರಿಗೆ ಸಂಕಲ್ಪ ಮಾಡ್ಕೊಂಡು, ಗಣೇಶನ ಸಂಕಲ್ಪ ಮಾಡಿ ಆಮೇಲೆ ಶಿವಪ್ಪನ ಕೇಳಬೇಕು. ನೋಡಪ್ಪ, ನಾನಿವತ್ತು 2ನೇ ಆಷಾಢ ಸೋಮವಾರ ಮಾಡ್ತಿದ್ದೀನಿ, ಒಳ್ಳೇದು ಮಾಡಪ್ಪ, ನಿನ್ನ ಆಶೀರ್ವಾದ ನನ್ನ ಸಂಸಾರದ ಸದಾ ಇರಲಿ ಕಣಪ್ಪ ಅಂತ ಕೇಳ್ಕೊಂಡು ಭಗವಂತನ ಹತ್ರ ಹೂವು ಹಾಕಬೇಕು. ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನು ದೇವ್ರ ಹತ್ರ ಕೇಳ್ರಿ. ನಿಮಗೇನು ಒಳ್ಳೇದಾಗಬೇಕು, ಯಾವ ರೀತಿ ಒಳ್ಳೇದಾಗಬೇಕು, ಏನಕ್ಕೆ ಒಳ್ಳೇದಾಗಬೇಕು, ನಾವು ಈ ಥರ ಏನು ವ್ಯವಹಾರಗಳಿಗೆ ಇಲ್ಲ ನಮ್ಮ ಆರೋಗ್ಯಕ್ಕೆ ಏನಕ್ಕೆ ಬೇಕು ಅಂದ್ರೂ ನಾವು ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಂಡ್ರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಅದೇ ರೀತಿಗೆ ನಮ್ಮದು ಕುಲದೇವ್ರು ಯಾವುದೇ ಇರಲಿ, ನಮ್ಮ ಮನೆ ದೇವ್ರು ಯಾವುದೇ ಇರಲಿ, ಎಲ್ಲ ದೇವ್ರನ್ನು ಪೂಜ್ಕೊಂತ ಹೋಗ್ಬೇಕು. ಹೆಚ್ಚಿನ ಆದ್ಯತೆ ಕುಲದೇವ್ರಿಗೆ ಕೊಡಬೇಕು. ಮಿಕ್ಕಿರೋ ಎಲ್ಲ ದೇವ್ರೂ ನಮ್ಮ ಶ್ರದ್ಧೆ ಭಕ್ತಿ, ನಮ್ಮ ಪ್ರೀತಿ, ನಮಗೆ ಇಷ್ಟವಾದ ದೇವರು, ಕುಲದೇವರು, ಮನೆ ದೇವರು, ಗ್ರಾಮ ದೇವತೆ, ಇಷ್ಟ ದೇವತೆ ಅಂತ ಇರ್ತೀವಿ. ಅದೇ ರೀತಿಗೆ ಕುಲದೇವರು ಒಂದು ಸ್ಥಾನ ಹೆಚ್ಚಿರುತ್ತೆ, ಆಮೇಲೆ ಮನೆ ದೇವರು ಅದಕ್ಕಿಂತ ಹೆಚ್ಚಿರುತ್ತೆ. ಅದೇ ರೀತಿ ನಮ್ಮ ಇಷ್ಟ ದೇವರು ನಮಗಿಷ್ಟ. ನಾವು ಭಗವಂತನ ಕೇಳ್ಕೊಂಡು ನಮಗಿಂಥದ್ದು ಬೇಕು ಕಣಪ್ಪ, ಹಿಂಗೆ ಮಾಡಬೇಕು ಕಣಪ್ಪ, ಎಲ್ಲದ್ರಾಗ ಒಳ್ಳೇದಾಗಲಿ ಕಣಪ್ಪ ಅಂತ ಕೇಳ್ಕೊಂಡು ಕುಲದೇವ್ರೂ ಮಾಡಬೇಕು, ಮನೆ ದೇವ್ರೂ ಮಾಡಬೇಕು, ನಮ್ಮ ಇಷ್ಟ ದೇವ್ರೂ ಮಾಡಬೇಕು. ಅದೇ ರೀತಿ ಅಮ್ಮನವ್ರನ್ನೂ ಹಂಗೆ ಪೂಜಿಸಬೇಕು. ಆಷಾಢ ಮಾಸದಲ್ಲಿ ಪ್ರತಿಯೊಂದು ಪೂಜೆಗೂ ಶ್ರೇಷ್ಠವಾದ ದಿನವೇ ಆಗಿರೋದ್ರಿಂದ ನಾವು ಅದನ್ನು ನೀಟಾಗಿ ಪೂಜ್ಕೊಂತ ಹೋಗಬೇಕು. ನೀವು ಬೆಳಗ್ಗೆ ಬೇಗನೆ ಎದ್ದಿದ ತಕ್ಷಣವೇ ಹಿಂದಿನ ದಿನವೇ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕು. ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿದರೆ ಒಂದು 8-8:30 ಹೊತ್ತಿಗೆ ಪೂಜೆ ಎಲ್ಲ ಮುಗೀತಿದೆ. ಶಿವನ ಅಷ್ಟೋತ್ತರ ಓದ್ಬೋದು, ಬಿಲ್ವಾರ್ಚನೆ ಮಾಡ್ಬೋದು, ಶಿವ ಅಷ್ಟಕಂ ಹೇಳ್ಬೋದು. ಅದಾದಮೇಲೆ ಶಿವನ ದೇವಸ್ಥಾನ ಹತ್ರದಾಗ ಎಲ್ಲಿರುತ್ತಲ್ಲೋಗಿ ಬೆಲ್ಲದ ಆರತಿ ಕಚ್ಚಿ ಶಿವನ ದರ್ಶನ ಮಾಡ್ಕೊಂಬರ್ಬೋದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ತುಂಬಾ ಒಳ್ಳೆಯದಾಗುತ್ತೆ ಎಲ್ರಿಗೂ. ನಾನು ಅಂತಲೆಲ್ಲ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ನಾಳೆ ಆಷಾಢದ 2ನೇ ಸೋಮವಾರ. ಇನ್ನೇನು 2 ಇದಾವೆ ಅಷ್ಟೇ. ಇನ್ನು ಹೆಣ್ಮಕ್ಳಿಗೆ ಸಿಕ್ಕಿದ್ರೆ ಇನ್ನೊಂದು ಸಿಗ್ಬೋದು. ಅದಕ್ಕೋಸ್ಕರ ಯಾವ್ಯಾವಾಗ ನಿಮಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅವಾಗ ಯಾವುದಾದ್ರೂ ಒಂದು ಸೋಮವಾರನಾದ್ರೂ ಮಾಡಿರಿ. ಭಗವಂತ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಪೂಜೆ ಮಾಡಿದರೆ ಯಾವತ್ತಿಗೂ ಭಗವಂತ ನಮಗೆ ಕೈ ಬಿಡಲ್ಲ. ಯಾವುದೇ ಪೂಜೆ ಮಾಡಿರೂ ಅಷ್ಟೇ, ಎಲ್ಲ ಒಂದಿನಲ್ಲ ಒಂದಿನ ಭಗವಂತ ನಮಗೆ ಫಲ ಕೊಟ್ಟೇ ಕೊಡ್ತಾನೆ. ಯಾವುದೂ ಕೈ ಬಿಡಲ್ಲ ನಮ್ಮನ್ನು. ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀಟಾಗಿ ಪೂಜೆ ಮಾಡಿ, ಶ್ರದ್ಧೆ ಭಕ್ತಿಯಿಂದವ ಪೂಜೆ ಮಾಡಿ, ಧೂಪ ದೀಪ ನೈವೇದ್ಯ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡು, ನೀವೇನು ಕೋರಿಕೆ ಐತೆ ಕೋರಿಕೆನೆಲ್ಲ ಈಡೇರಿಸ್ಕೊಂಡು ಆಮೇಲೆ ಈ ಹತ್ರದಾಗ ಎಲ್ಲಿ ನಿಮಗೆ ದೇವಸ್ಥಾನ ಐತೆ, ಶಿವನ ದೇವಸ್ಥಾನ ಹೋಗಿ ಶಿವನ ದೇವಸ್ಥಾನದಲ್ಲಿ ಬೆಲ್ಲದ ದೀಪ ಇಲ್ಲಾಂದರೆ ಮಣ್ಣಿನ ದೀಪ ಅವೆರಡರೊಳಗೆ ಯಾವುದಾದ್ರೂ 2 ದೀಪನ, 2 ದೀಪ ಇಲ್ಲ 5 ದೀಪ ಇಲ್ಲ 9 ದೀಪ, 3 ಇಟ್ಕೋಬಾರ್ದು, 1 ಇಟ್ಕೋಬಾರ್ದು, 2, 5, 9 ಈ ಥರವ ದೀಪಗಳು ಜೋಡಿಸ್ಕೊಂಡು ಆರತಿ ಬೆಳಗ್ಗೆ ಭಗವಂತನಿಗೆ ನೋಡಪ್ಪ, ನಾನಿವತ್ತು 2ನೇ ಆಷಾಢ ಸೋಮವಾರ ಪೂಜೆ ಮಾಡ್ತಾಯಿದ್ದೀನಿ, ನಿನ್ನ ಆಶೀರ್ವಾದ ನಮ್ಮ ಸಂಸಾರದ ಮೇಲೆ ಇರಲಿ ಕಣಪ್ಪ, ಎಲ್ಲರಿಗೂ ಒಳ್ಳೇದು ಮಾಡ್ಕೊಳ್ಳಪ್ಪ. ನಮ್ಮ ಸಂಸಾರದಾಗೆ ಏನೇ ಕೆಟ್ಟದು ಇದ್ರೂ ಹೋಗಲಾಡಿಸಿ ನಮ್ಮ ಸಂಸಾರದಲ್ಲಿ ಒಳ್ಳೇದಾಗೋ ಥರ ಮಾಡಪ್ಪ. ನಮ್ಮ ಮಾಡೋ ವ್ಯವಹಾರದಾಗೆಲ್ಲ ಸಕ್ಸಸ್ ಆಗಲಿ ಕಣಪ್ಪ. ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪ. ನಮಗೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡೋದು ಕೇಳ್ಕೊಂಡು ನಮಗೆ ಒಳ್ಳೇದು ಮಾಡಪ್ಪ ನೀವು ಕೇಳಬೇಕು. ತುಂಬಾ ಪವರ್ಫುಲ್ ಇರೋದು ಭಗವಂತ ಶಿವಪ್ಪನು. ನಿಮ್ಗೆ ಯಾವ ದೇವಸ್ಥಾನ ಹತ್ರದಲ್ಲಿ ಇರುತ್ತೆ, ನಿಮ್ಮ ಮನೆ ದೇವ್ರು ಯಾವುದೋ, ನಿಮ್ಮ ಕುಲ ದೇವ್ರು ಯಾವುದೋ, ಶಿವನ ಭಕ್ತರಾಗಿದ್ದರೆ ಶಿವನ ಅಯ್ಯಪ್ಪ ಅವ್ರನ್ನೇ ಕೇಳ್ಕೊಂಡು ಪೂಜೆ ಮಾಡ್ಕೊಂತ ಹೋಗ್ರಿ. ತುಂಬಾ ಜನಗಳು ಇವಾಗ ನೋಡ್ತಾ ಇದ್ರಲ್ಲ, ಧರ್ಮಸ್ಥಳಕ್ಕೆ ಎಷ್ಟು ಸಾಗರವಾಗಿ ಹೋಗುತ್ತೆ, ಮಹದೇಶ್ವರ ಬೆಟ್ಟಕ್ಕೆ ಎಷ್ಟು ಸಾಗರವಾಗಿ ಹೋಗುತ್ತೆ ಅಂತ ನೋಡಿದ್ದೀರಲ್ಲ. ತುಂಬಾ ಭಕ್ತಿ, ತುಂಬಾ ಶಕ್ತಿ ಇರೋ ದೇವರುಗಳು.
ಮಾಡಿ ನಮ್ಮ ಕೈಯಲ್ಲಾಗಿ ದೂರಕ್ಕಂತೀವಿ. ಇವಾಗ ಯಾವ ದೇವಸ್ಥಾನಕ್ಕೆ ಹೋದ್ರೂ ತುಂಬಾ ರಶ್ ಇರುತ್ತೆ, ತುಂಬ ಕ್ಯೂವಲ್ಲಿ ನಿಂತ್ಕೋಬೇಕು, ಎಷ್ಟೇ ದುಡ್ಡು ಕೊಟ್ರೂ ಕ್ಯೂವಲ್ಲಿ ನಿಂತ್ಕೋಬೇಕು. ಅದಕ್ಕೋಸ್ಕರವ ನಾವು ಇರೋ ಹತ್ರನೇ ಭಗವಂತನ ಧ್ಯಾನ ಮಾಡಬೇಕು. ನಮ್ಮ ಮನೇಲೇ ಪೂಜೆ ಮಾಡಿ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ನಾನು ಇಂಥ ದೇವಸ್ಥಾನಕ್ಕೆ ಹೋಗಿದ್ದೀನಪ್ಪ ಅಂತ ನಮ್ಮ ಕಣ್ಣು ಮುಚ್ಕೊಂಡು ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ನೀವು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಇಂಥ ದಿನದಲ್ಲಿ ನಿಂತ್ಕೊಂಡ್ರೆ ಅದನ್ನ ನಿಮ್ಮ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ಅದರಲ್ಲಿ ಧ್ಯಾನ ಮಾಡ್ಕೊಳ್ರಿ. ನೋಡಪ್ಪ, ನಾನು ಇಂಥ ದೇವಸ್ಥಾನಕ್ಕೆ ಹಿಂಗಾಗಿ ಬರೋಕೆ ಹಿಂಗೆ ರಶ್ ಐತೆ ಕಣಪ್ಪ, ನಂಗೆ ಹಿಂಗಿದೈತೆ ಕಣಪ್ಪ, ಯಾವತ್ತಾದರೂ ಒಂದಿನ ನೀನು ಕರ್ಸ್ಕೊಂಡು ದಿವಸ ಬರ್ತೀನಿ ಕಣಪ್ಪ ಬಿಡುವಾಗಿದ್ದಾಗ. ಇಷ್ಟೊಂದು ರಶ್ ಆಗಲ್ಲವ, ಹಿಂಗೆ ಬರೋಕ್ಕಾಗಲ್ಲ, ಮಧ್ಯದ ದಿನಗಳಿಗೆ ಬಂದು ನಾನು ದರ್ಶನ ಮಾಡ್ಕೊಬತ್ತೀನಪ್ಪ, ನನಗೆ ಹಿಂಗೆ ಯಾವಾಗಲಾಗಬೇಕು, ನಾನು ಈ ಥರ ಪೂಜೆ ಮಾಡಿದ್ದೀನಿ ಕಣಪ್ಪ, ನನಗೆ ಎಲ್ಲದ್ರಾಗ ಒಳ್ಳೇದು ಮಾಡ್ಕೊಳಪ್ಪ ಅಂತ ಕೇಳ್ಕೊಂಡು ಅಯ್ಯಪ್ಪನ ನಾವು ಒಳ್ಳೇದಾಗಲಿ ಅಂತ ದರ್ಶನ ಮಾಡ್ಕೊಂಡು ಮನೆಯಲ್ಲೇ ಪೂಜೆ ಮಾಡ್ಕೋಬೇಕು. ನಾವು ಅಲ್ಲಿಗೆ ಹೋಗಿದ್ದೀವಿ ಅನ್ನಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ನಾವು ಕೂತಿದ್ದ ಜಾಗದಲ್ಲೇ ಕಣ್ಣು ಮುಚ್ಕೊಂಡು ಅವ್ರು ಪ್ರಾರ್ಥನೆ ಮಾಡಿದರೆ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಎಲ್ಲರಿಗೂ. ನೀವು ಮಾಡಿ ಬೇಕಾರೆ ತುಂಬಾ ಒಳ್ಳೆಯದಾಗುತ್ತೆ. ಅಲ್ಲಿಗೆ ಹೋದ್ರೇ ಸಹಿಯಲ್ಲ, ಹೋಗೋಟ್ಟು ಟೈಮ್ ಇದ್ದಾಗ ಹೋಗಬೇಕು. ತುಂಬ ರಶ್ ಇದ್ದಾಗ, ವಿಶೇಷ ದಿನಗಳಾಗಿದ್ದಾಗ, ಅಮಾವಾಸ್ಯೆ ಪೌರ್ಣಮಿ ಹಂಗಿದ್ದಾಗೆಲ್ಲವ ಹೋದರೆ ತುಂಬಾ ರಶ್ ಇರುತ್ತೆ. ಮಕ್ಕಳು ಮರಿ ಕರ್ಕೊಂಡು ಹೋದರೆ ನಿಮಗೆ ಯಾವಾಗ ಆಗುತ್ತೋ ಅವಾಗ ಬಿಡು ದಿನದೊಳಗೆ ಹೋಗಿ ಬರ್ರಿ. ಅವತ್ತೂ ಭಗವಂತ ಇದ್ದೇ ಇರ್ತಾನೆ. ಭಗವಂತನ ರಶ್ ಇದ್ದಾಗಲೇ ಬರ್ರಿ, ನೂಕುಲಾಟ ಮಾಡ್ಕೊಂಬರ್ರಿ, ಒಂದು ಡಬಲ್ ದುಡ್ಡು ಕೊಟ್ಟು ಬರ್ರಿ. ಇಷ್ಟೊಂದೆಲ್ಲ ಬಂದು ಗೋಳಾಡ್ರಿ, ಮಕ್ಳು ಮರಿ ಕರ್ಕೊಬಂದು ಯಾವ ದೇವರು ನಮಗೆ ಹೇಳಿಲ್ಲ. ಖಾಲಿ ಇದ್ದಾಗ ಬಿಡು ದಿನಗಳಿಗೆ ಗೊತ್ತಾಗ್ತಾ ಇರ್ತೈತಿ. ಈಗ ನಮ್ಮ ಮನೆ ದೇವರು ನಮ್ಮ ಇಷ್ಟ ದೇವರು ಅಂದಾಗ ಹೋಗ್ತಾ ಬರ್ತಾಯಿದ್ವು, ಆ ಕಡೆದೆಲ್ಲ ಗೊತ್ತಾಗ್ತಾನೆ ಇರ್ತೈತಿ. ಅಂಥ ಟೈಮಿಗೆ ಹೋಗಬೇಕು, ಸುಮ್ಮನೆ ರಶ್ ಇದ್ದಾಗೆಲ್ಲ ಹೋಗಬಾರ್ದು. ಯಾವುದೇ ಒಂದು ಪೂಜೆ ಮಾಡ್ತೀವಿ ಅಂದರೂ ನಂಬಿಕೆ ಫಸ್ಟ್ ಇರಬೇಕು ನಮಗೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಂಬಿಕೆ ಇಟ್ಟು ಪೂಜೆ ಮಾಡಿ, ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಕ್ಕುತ್ತೆ. ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಹಿಂದಿನ ದಿವಸನೇ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸೋಮವಾರ ಬೆಳಗ್ಗೆಲೇ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಬಂದು ಆಮೇಲೆ ದೇವ್ರ ಮನೇಲಿ ಬೇಗನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲ ರೆಡಿ ಆದಮೇಲೆ ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಂಡು ಎಲ್ಲ ಗಂಧ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪಗಳಿಗೆ ಬತ್ತಿ ಎಣ್ಣೆ ಹಾಕಿ ತುಪ್ಪ ದೀಪ ರೆಡಿ ಮಾಡ್ಕೊಂಡು ಹೂವಿನಿಂದ ಅಲಂಕಾರ ಮಾಡಿ ಕೈಯಾಗ ಅಕ್ಷತೆ ಹೂವು ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ನಾನು ಯಾವ ರೀತಿ ಯಾವ ಪೂಜೆ ಮಾಡ್ತಿದ್ದೀನಿ ಅಂತ ಸಂಕಲ್ಪ ಎಲ್ಲ ಆದಮೇಲೆ ಭಗವಂತನ ಪಾದಕ್ಕೆ ಹಾಕಿ ಏನಾಗಬೇಕು ಅಂತ ನೀವೆಲ್ಲ ಕೇಳ್ಕೊಂಡು ಆ ಕೋರಿಕೆನೆಲ್ಲ ಈಡೇರಿಸಪ್ಪ ಅಂತ ಭಗವಂತನ ಹತ್ರವ ಪೂಜೆ ಮಾಡಿ ಕೇಳ್ಕೊಂಡು ಆದಮೇಲೆ ಧೂಪ ಬೆಳಗಿ ದೀಪನೆಲ್ಲ ಅಂಟಿಸ್ಕೊಂಡು ಊದಿನ ಕಡ್ಡಿನಾಗೆ ಧೂಪ ಬೆಳಗಿ ಧೂಪ ಆದಮೇಲೆ ಕರ್ಪೂರದ ಆರತಿ ಮಾಡಿ ಆಮೇಲೆ ಧೂಪ ಬೆಳಗಿ ಧೂಪ ಎಲ್ಲ ಆದಮೇಲೆ ಭಗವಂತಗೆ ಹಣ್ಣು ಕಾಯಿ ನೈವೇದ್ಯ ಏನು ಸ್ವೀಟ್ ಇಟ್ಟಿರ್ತೀರ ಅದು ಸ್ವೀಟ್ ಎಲ್ಲ ಇಟ್ಟು ಎರಡೂ ಕೈಯಾಗೂ ಹೂವು ಹಿಡ್ಕೊಂಡು ನೈವೇದ್ಯಂ ಸಮರ್ಪಯಾಮಿ ಅಂತ ಭಗವಂತಗೆ ನೈವೇದ್ಯ ತೋರಿಸಿ ಎಲ್ಲದ್ರಾಗ ಒಳ್ಳೇದು ಮಾಡ್ತಾನೆ ಭಗವಂತನು. ನಾವು ಮಾಡೋ ಪೂಜೆನ ಯಾವ ರೀತಿ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನು ನೀಟಾಗಿ ಅರ್ತ್ಕೊಂಡು ಪೂಜೆ ಮಾಡಿದ್ರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ, ಯಾರನ್ನೂ ಕೈ ಬಿಡಲ್ಲ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. 300 ಕೋಟಿ ಜನನೂ ಕಾಯೋ ಭಗವಂತ ನಮ್ಮನ್ನು ಕಾಯೋದ್ರ ಜೊತೆಗೆ ನಾವು ಇದ್ದೇ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ನೀವು ಮಾಡಿ ಈ ರೀತಿ ಪೂಜೆ ಮಾಡಿ ಒಳ್ಳೇದಾಗೇ ಆಗುತ್ತೆ. ಹತ್ರದಾಗ ಎಲ್ಲಿ ಶಿವನ ದೇವಸ್ಥಾನ ಇರುತ್ತೆ ಹೋಗಿ ಶಿವನ ದೇವಸ್ಥಾನದಲ್ಲಿ ಭಗವಂತನ ದರ್ಶನ ಮಾಡ್ಕೊಂಡು ಪ್ರತಿಯೊಂದು ದೇವಸ್ಥಾನದಲ್ಲೂ ತೆಗ್ದಿರ್ತಾರೆ ಇವಾಗೇನು ಎಲ್ಲ ದೇವಸ್ಥಾನದಾಗೂ ಹೋಗಿ ಬೆಳಗ್ಗೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಮನೇಲಿ ಶಿವ ಅಷ್ಟೋತ್ತರ ಹೇಳ್ಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಅರ್ಚನೆ ಮಾಡಿಸಿ ಬೆಲ್ಲದ ಆರತಿ ಮಾಡ್ಕೊಂಡು ಬೆಳಗ್ಕೊಂಡು ಬರ್ರಿ. ಬೆಲ್ಲದ ಆರತಿ ಮಾಡೋದು ಅಡಿಕೆ ತಟ್ಟೆ ತಗೊಂಡು ಅದಕ್ಕೆ ಅಕ್ಕಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಎರಡು ಹಚ್ಚಿ ಬೆಲ್ಲ ಇಟ್ಕೊಂಡು ಬೆಲ್ಲಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ಎರಡೆರಡು ತುಪ್ಪದ ಬತ್ತಿ ಹಾಕಿ ತುಪ್ಪ ಹಾಕಿ ಉದ್ದಿನ ಕಡ್ಡಿನಾಗೆ ದೀಪ ಅಂಟಿಸಿ ಅದಕ್ಕೆ ನಾವು ತೊಗೊಂಡೋಗಿರೋದಕ್ಕೆ 2 ಬಾಳೆಹಣ್ಣು ವೀಳ್ಯದೆಲೆ ಅಡಿಕೆ ತಾಂಬೂಲವ ಅಡಿಕೆ ತಟ್ಟೆ ಬೆಲ್ಲದ ದೀಪದ ಜೊತೆಗೆ ಇಟ್ಕೊಂಡು ಎಲ್ಲ ದೇವ್ರಿಗೂ ಬೆಳಗ್ಕೊಂಡು ಶಿವಪ್ಪಂಗೆ ಬೆಳಗ್ಕೊಂಡು ಭಗವಂತ ನಾನು ಈ ರೀತಿ ಮನೇಲಿ ಪೂಜೆ ಮಾಡಿ ಈ ಥರ ಸಂಕಲ್ಪ ಮಾಡ್ಕೊಂಡು ಬಂದೀನಿ ಕಣಪ್ಪ, ಇವತ್ತು ನಿನಗೆ ಬೆಲ್ಲದ ಆರತಿ ಮಾಡ್ತೀನಿ ಭಗವಂತ, ವ್ಯವಹಾರಗಳೆಲ್ಲ ಚೆನ್ನಾಗಾಗಲಿ ಕಣಪ್ಪ, ವಿದ್ಯೆ ಬುದ್ಧಿ ಕೊಡಪ್ಪ ಭಗವಂತ, ಮಕ್ಕಳಿಗೆಲ್ಲವ ಒಳ್ಳೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕಾಪಾಡಪ್ಪ ಅಂತ ಭಗವಂತನ ಕೇಳ್ಕೊಂಡು ಬಂದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲದ್ರಾಗೂ. ಮತ್ತು ಅದೇ ದಿನ ಸಂಜಿನಾಗ ಮತ್ತೆ ಮನೆ ಕಸ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ದೀಪಗಳಿಗೆ ಎಣ್ಣೆ ಬತ್ತಿ ಹಾಕಿ ಎಣ್ಣೆ ಎಲ್ಲ ಬತ್ತಿ ಬೆಳಗ್ಗೆಲೆ ಆಗಿರ್ತೀವಿ ಎಣ್ಣೆ ಎಲ್ಲ ಹಾಕಿ ಬೂದಿನ ಕಡ್ಡಿ ಬೆಳಗಿ
ಅದಾದಮೇಲೆ ಮತ್ತೆ ಸಂಜೆನಾಗ ಶಿವಾಷ್ಟೋತ್ರ ಹೇಳೋಗಿಬೋದು, ಹೇಳೋದಿಲ್ಲ ಅಂದರೆ ಮೊಬೈಲಾಗೆ ಪ್ಲೇ ಮಾಡ್ಕೊಂಡು ಮಾಡಿ ಎಲ್ಲದ್ರಾಗೂ ಒಳ್ಳೆಯದಾಗುತ್ತೆ. ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಎಲ್ಲದ್ರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.